ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಅಲ್ಲಿದ್ದಾರೆ, ಜಯಘೋಷಗಳನ್ನು ಕೂಗ್ತಾ ಇದ್ದಾರೆ. ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆಯೇ ವಿ ಸೋಮಣ್ಣ ಅವರು ಕೂಡ ಇದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ, ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಕಾಯಕ ಯೋಗಿಗೆ, ನಡೆದಾಡುವ ದೇವರಿಗೆ, ಕರ್ನಾಟಕದ ರತ್ನಕ್ಕೆ ಈಗ ಅಂತಿಮ ನಮನ, ಪುಷ್ಪ ನಮನ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಂದ. ಅದರ ಜೊತೆಗೆ ಈಗಾಗಲೇ ಈ ಒಂದು ಸಂದರ್ಭದಲ್ಲಿ ಇಡೀ ಜನಸಾಗರ, ಅಪಾರ ಜನಸ್ತೋಮ, ಭಕ್ತ ವೃಂದ ಜಯ ಘೋಷಗಳನ್ನು ಹಾಕ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ತಮ್ಮ ನೋವನ್ನು, ಕಂಬನಿಯನ್ನು ಮಿಡಿತಾ ಇದ್ದಾರೆ, ತಮ್ಮ ನೋವನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಜಯಘೋಷಗಳನ್ನು ಹಾಕುವುದರ ಮೂಲಕ ಅಜರಾಮರವಾಗಿರಲಿ, ಎಂದೆಂದಿಗೂ ಕೂಡ ಅವರ ನೆನಪು ಇರಲಿ, ಅವರ ಕೆಲಸದ ನೆನಪುಗಳು ಇರಲಿ ಅನ್ನೋದನ್ನು ಹೇಳುವಂತಹ ಪ್ರಯತ್ನ ಆಗ್ತಾ ಇದೆ. ಡಿ.ವಿ. ಸದಾನಂದಗೌಡ ಕೇಂದ್ರ ಸಚಿವರು ಈಗ ಅಂತಿಮ ನಮನವನ್ನು ನಡೆದಾಡುವ ದೇವರಿಗೆ ಸಲ್ಲಿಸ್ತಾ ಇದ್ದಾರೆ. ಕಾಯಕ ಯೋಗಿಗೆ ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ ಅವರ ಪುಷ್ಪ ನಮನ ಸಲ್ಲಿಕೆ ಆಗ್ತಾ ಇದೆ. ಒಂದು ಕಡೆ ಬೇರೆ ಬೇರೆ ಗಣ್ಯರು ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈಗ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ, ಪುಷ್ಪ ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕಾಯಕ ಯೋಗಿಗೆ, ನಡೆದಾಡುವ ದೇವರಿಗೆ ಈಗ ಅಂತಿಮ ನಮನ ಡಿ.ಕೆ. ಶಿವಕುಮಾರ್ ಅವರಿಂದ. ರುದ್ರಾಕ್ಷಿಯ ರಥಯಾತ್ರೆ